ನಮಸ್ತೆ, ನಾನು ನಿಮ್ಮ ಹರೀಶು. ವಿಶೇಷವಾದ ಸಂಚಿಕೆ ವಿಕಾಸ ದರ್ಪಣಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಏನಕ್ಕೆ ವಿಶೇಷತೆ ಅಂದರೆ, ನಾವೇನೋ 224 ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ ಮಾಡಬೇಕು ಅಂತಿದ್ದೀವಿ. ಕರ್ನಾಟಕ ಶ್ರೀಮಂತವಾದಂಥ ಸ್ಟೇಟ್ ಮಾಡಬೇಕು, ಒಂದು ಮಾಡಲ್ ಮಾಡಬೇಕು ಅಂತಿದ್ದೀವಿ. ಪ್ರಾಕ್ಟಿಕಲೇ ಬೇರೆ. ಪ್ರಾಕ್ಟಿಕಲ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕೋರಲ್ಲಿ ಏನು ಸಮಸ್ಯೆಗಳಿದೆ, ಅದನ್ನ ಹೆಂಗೆ ಫೇಸ್ ಮಾಡಬೇಕು, ಸಿಸ್ಟಮ್ ಹೆಂಗಿದೆ ಅಂತ ವಿಚಾರ ತಿಳ್ಕೊಬೇಕಂದ್ರೆ ಅದಕ್ಕೊಬ್ಬರು ಲೀಡರ್ ಬೇಕು, ಇಸ್ ಹ್ಯಾವಿಂಗ್ ನಾಲೆಡ್ಜ್. ಇವತ್ತಿರುವಂಥ ವಿಶೇಷವಾದಂಥ ಅತಿಥಿಗಳು ತುಂಬ ವಿಶೇಷವಾದಂಥ ಅತಿಥಿ. ಏನಕ್ಕೆ ಅಂದರೆ 37 ವರ್ಷ ರಿಚ್ ಎಕ್ಸ್ಪೀರಿಯೆನ್ಸ್ ಇದೆ ಲೀಗಲ್ ಫೀಲ್ಡಲ್ಲಿ. ಈಸ್ ಎ ಸೀನಿಯರ್ ಅಡ್ವೊಕೇಟ್. ಅದಕ್ಕಿಂತ ಇಂಪಾರ್ಟೆಂಟು, ಅವ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದಾಗ ಈಸ್ ಎ ಶೀಲ್ಡ್ ಫಾರ್ ಅಡ್ವೊಕೇಟ್ಸ್. ಅಡ್ವೊಕೇಟ್ಗಳಿಗೆ ಏನೇ ಸಮಸ್ಯೆ ಬಂದರೂ ರಾಕಾಗಿ ನಿಲ್ಲುವಂಥ ವ್ಯಕ್ತಿ. ಮತ್ತೊಂದು ವಿಚಾರ ಅಂದರೆ ಹ್ಯೂಮನ್ ರೈಟ್ಸ್ ವಿಚಾರಕ್ಕೆ ಬಂದಾಗ ಈಸ್ ಅನ್ ಆ್ಯಕ್ಟಿವಿಸ್ಟು, ವಾಯ್ಸ್ ಫಾರ್ ದ ವಾಯ್ಸ್ಲೆಸ್. ಏನೇ ಸಮಸ್ಯೆ ಇದ್ರು ಅಂದರೆ ಒಂದು ಓಪ್ ಅಂದರೆ ಇವಾಗ ಇರುವಂಥ ವಿಶೇಷವಾದ ವ್ಯಕ್ತಿ ಹತ್ರ ಹೋದರೆ ಕ್ಯಾರೆಕ್ಟ್ ಅದಕ್ಕೆ ಆನ್ಸರ್ ಸಿಗುತ್ತೆ. ಇವರು ಒಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಬೌಟ್ ಲೀಗಲ್. ಒಳ್ಳೆ ಸ್ಪೀಕರ್ ಕೂಡ, ನಾಲೆಜ್ ತುಂಬ ಇದೆ, ಪ್ರಾಕ್ಟಿಕಲ್ ನಾಲೆಜು. ನಾವೇನೋ ತಿಳ್ಕೊಂಡಿರ್ತೀವಿ, ಬಟ್ ಅವರೆಲ್ಲೋ ಆ್ಯಂಗಲಲ್ಲಿ ನೋಡಿದಾಗ ರೈಟ್ ವಿ ಆರ್ ರಾಂಗ್ ಈಸ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಬಿಕಾಸ್ ಪ್ರಾಕ್ಟಿಕಲೇ ಬೇರೆ, ಥಿಯರಿನೇ ಬೇರೆ. ಇವತ್ತು ನಮ್ಮ ಜೊತೆ ಇರೋರು ಶ್ರೀ ಎಸ್ ಬಾಲಕೃಷ್ಣನ್ ಅಂತ, ಬಟ್ ಹಂಗಂದ್ರೆ ಗೊತ್ತಾಗಲ್ಲ, ಶ್ರೀ ಎಸ್ ಬಾಲನ್ ಅಂದರೆ ಗೊತ್ತಾಗುತ್ತೆ. ಸೀನಿಯರ್ ಮೋಸ್ಟ್ ಅಡ್ವೊಕೇಟ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ರಿಸರ್ಚ್ ಮಾಡೋದು ತುಂಬ ವಿಚಾರಗಳಿದೆ, ಬಟ್ ನಿಮ್ಮ ಜರ್ನಿ, ನಿಮ್ಮ ಹುಟ್ಟಿನಿಂದ ಇಲ್ಲಿವರೆಗೂ ತಮ್ಮ ಜರ್ನಿ ನಮ್ಮ ಜನಕ್ಕೆ ಹೇಳ್ಬೇಕು ಸರ್. ಸರ್, ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು, ಪ್ರಾಕ್ಟೀಸ್ ಮಾಡಿದ್ದು, ರಾಜಕೀಯ, ಟ್ರೇಡ್ ಯೂನಿಯನು, ಹೋರಾಟ ಎಲ್ಲ KGF, ಕೋಲಾರ. ಕೋಲಾರ ಗೋಲ್ಡ್ ಫೀಲ್ಡ್, ಕೋಲಾರ ಚಿನ್ನದ ಗಣಿ ಪ್ರದೇಶ. ಅಂದರೆ ಚಿನ್ನ, ಭೂಮಿ ಒಳಗಡೆ ಚಿನ್ನ. ಭೂಮಿ ಮೇಲೆ ಬದುಕಿದ್ದಾರಲ್ಲ ಕಾರ್ಮಿಕರ ಮಹಿಳೆಯರು, 1 ಗ್ರಾಮ್ ಚಿನ್ನನೂ ಇಲ್ಲ. KGF ಅಲ್ಲಿ ಉತ್ಪಾದನೆ ಮಾಡಿದ ಚಿನ್ನ 10 ಲಕ್ಷ kg. ಅದನ್ನು ಉತ್ಪಾದನೆ ಮಾಡುವಾಗ ಸತ್ತವರ ಸಂಖ್ಯೆ 6,000. ಅವರು ಬಾಡಿ ಕೂಡ ಸಿಗಲಿಲ್ಲ, ಮೆರ್ಜ್ಡ್. ಸಿಲಿಕಾಸಿಸ್ ನ್ಯೂಮೋಕೋನಿಸಲ್ಲಿ ಸತ್ತವರ ಸಂಖ್ಯೆ 3 ಲಕ್ಷ. ಒಂದು ಕಾರ್ಮಿಕ 40 ವಯಸ್ಸಲ್ಲಿ 80 ವಯಸ್ಸು ತರ ಕಾಣ್ತಾನೆ, 50 ವಯಸ್ಸಲ್ಲಿ ಸತ್ತೋಗ್ತಾನೆ. ಲಂಗ್ ಕಾಯಿಲೆಗಳು ಇರುತ್ತೆ. ಈಗ ಜಾನ್ ಟೈಲರ್ ಅಂಡ್ ಕಂಪನಿ, ಜಾನ್ ಟೈಲರ್ ಇಸ್ ದಿ ಆರ್ಕಿಟೆಕ್ಟ್ ಆಫ್ KGF ಅಂತ ಹೇಳ್ತಾರೆ, ಫಾದರ್ ಆಫ್ KGF ಅಂತ ಕೂಡ ಹೇಳ್ತಾರೆ. ನನ್ನ ಪ್ರಕಾರ ಜಾನ್ ಟೈಲರ್ ಅನ್ನೋನು ಒಂದು ದರೋಡೆಗಾರ. 10 ಲಕ್ಷ kg ಚಿನ್ನವನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾನೆ. 6,000 ಭಾರತೀಯರನ್ನ, ಕಾರ್ಮಿಕರನ್ನ ಕೊಂದು ಹೋಗಿದ್ದಾನೆ. ಅದರಿಂದ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತೀವಿ. ನಾನು ಹುಟ್ಟಿದ್ದು ಬೆಳೆದು, ನಮ್ಮಪ್ಪ ಮೈನಿಂಗ್ ಎಂಪ್ಲಾಯಿ. ಮನೆ ಅಂದರೆ 10ಕ್ಕೆ 15. ಎಲೆಕ್ಟ್ರಿಸಿಟಿ ಇಲ್ಲ, ಪ್ರೈವಸಿ ಇಲ್ಲ, ಎಲ್ಲ ಕಾಮನ್ನು. ಬಾತ್ರೂಮು ಕಾಮನ್ನು, ಟಾಯ್ಲೆಟ್ ಕಾಮನ್ನು, ನೀರು ಕಾಮನ್ನು, ಪ್ರತಿಯೊಂದು ಕಾಮನ್ನು. ಇಡೀ ಪ್ರಪಂಚದಲ್ಲಿ ಕಡಿಮೆ ಕೂಲಿ ಅಂದರೆ ಮೈನಿಂಗ್ ವರ್ಕರ್ಸ್. 10ನೇ ತಾರೀಕು 10 ರೂಪಾಯಿ, 25ನೇ ತಾರೀಕು 15 ರೂಪಾಯಿ ಕೂಲಿ. ನೋಡಿ, ಅವ್ರಿಗೆ ಲೈಫ್ ಅಂದ್ರೇನೆ ಗೊತ್ತಿಲ್ಲ, ತಿನ್ನಕ್ ಗೊತ್ತಿಲ್ಲ, ಪ್ರಯಾಣ ಮಾಡಕ್ ಗೊತ್ತಿಲ್ಲ, ಬಟ್ಟೆ ಹಾಕಕ್ ಗೊತ್ತಿಲ್ಲ, ಪ್ಯಾಂಟ್ ಹಾಕಕ್ ಗೊತ್ತಿಲ್ಲ, ಶರ್ಟ್ ಹಾಕಕ್ ಗೊತ್ತಿಲ್ಲ. ಪ್ರಯಾಣ ಅಂದ್ರೆ ಏನಂದು ಗೊತ್ತಿಲ್ಲ. ಏರ್ಪೋರ್ಟು, ಏರೋಡ್ರಮ್ಮು, ಫಸ್ಟ್ ಕ್ಲಾಸು, ಹೈ ಕ್ಲಾಸು, ನಥಿಂಗ್. ಕಾಲ್ಗೆ ಚೊಪ್ಲಿ ಇರೋಲ್ಲ, ಹುಟ್ಟೋಕೆ ಸರಿಯಾಗಿ ಬಟ್ಟೆ ಇರೋದಿಲ್ಲ. 5 KGF. ನಮ್ಮಪ್ಪ ಮೈನಿಂಗಲ್ಲಿ ಕೇಜ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ಈ ಹೋರಾಟದ ಮಧ್ಯದಲ್ಲೇ ಹುಟ್ಟು ಬೆಳೆದಿದ್ದೀನಿ. ಚಿಕ್ಕ ವಯಸ್ಸಿಂದನೇ ಸುಮಾರು ಹೋರಾಟಗಳು. ಆಸ್ಪತ್ರೆಗೆ ಹೋರಾಟ, ನೀರಿಲ್ಲ ಅಂದ್ರೆ ಹೋರಾಟ, ಕಾಲೇಜಲ್ಲಿ ಹೋರಾಟ, ಎಲ್ಲ ಕಡೆ ಹೋರಾಟ. ಹಿಂಗೆ ನಾನು BCom ಓದಿದೆ. ಓದುವಾಗಲೇ ಸ್ಟೂಡೆಂಟ್ ಯೂನಿಯನು, ಟ್ರೇಡ್ ಯೂನಿಯನ್ ಅಂತೂ ಇತ್ತು. ಸೊ ಗ್ರ್ಯಾಜುಯೇಷನ್ ಆದಮೇಲೆ ಲಾ ಓದಕ್ಕೆ ಕಂಟಿನ್ಯೂ ಮಾಡಿದೆ.
ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟವರು, ಹಮಾಲರು, ಕಾಂಟ್ರಾಕ್ಟ್ ಲೇಬರು, ಇಂಥದವರಿಗೆ ಹೋರಾಟ ಮಾಡಿ ಕೂಲಿ ಬೋನಸ್ಸು, ಈ ಥರ ಹೋರಾಟಗಳು ಮೈನಿಂಗ್ ಮುಚ್ಚೋ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಆಯಿತು. ನನ್ನ ಹಿಂದ್ಗಡೆ 10,000 ಜನ ಬಂದರು. ಅದು ಕೊನೆಯ ಹೋರಾಟಗಳನ್ನೇ ನಾವು ಲೀಡ್ ಮಾಡಿದೆ. ಒಂದು ಹೋರಾಟ ಅಂದರೆ 3 ಲಕ್ಷ ಜನ ಕಾಮನ್ ಟಾಯ್ಲೆಟ್ಸ್ ಇತ್ತು, ಕ್ಲೀನಿಂಗ್ ಮಾಡಿಲ್ಲ, ಭಾರಿ ತೊಂದರೆದಲ್ಲಿದ್ದರು. ಮೆರವಣಿಗೆ ಮಾಡಿ, ಶಿಫ್ಟ್ ಪ್ರೊಸೀಷನ್ ಮಾಡಿ, 40 ಬಕೆಟ್ಟು ಕಕ್ಕಸ್ಸು ಅದರಲ್ಲೇ ಮೆರವಣಿಗೆ ಮಾಡಿ, ಒಂದು ಬಕೆಟು ಕಮಿಷನರ್ ತಲೆಗೆ ಹೊಡೆದೆ, ಉಳಿದ ಬಕೆಟ್ಗಳಲ್ಲಿ ಇರೋದನ್ನೆಲ್ಲ ತೆಗೆದು ಇನ್ಸ್ಪೆಕ್ಟರ್ ತಲೆಗೆಲ್ಲ ಹಾಕಿ ಲಠಿ ಚಾರ್ಜ್ ಆಗಿ ಒಂದು 20-30 ಜನ ಪೊಲೀಸರು ಹೊಡೆದು ಲಾಕಪ್ಪಲ್ಲಿ ಆಗಿ ಇದೆಲ್ಲ ಆಯಿತು. ಸುಮಾರು ಈ ಥರ ಸುಮಾರು ಹೋರಾಟಗಳು ಹೇಳ್ಕೊಂಡು ಹೋಗ್ಬೋದು. ಸೊ ಐ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ದ ಮಿಡ್ಸ್ಟ್ ಆಫ್ ದ ಸ್ಟ್ರಗಲ್. ಐ ಫೀಲ್ ಸ್ಟ್ರಗಲ್ ಈಸ್ ದ ಅಲ್ಟಿಮೇಟ್ ಇನ್ ದ ಲೈಫ್. ಲಿವ್ ಫಾರ್ ಅದರ್ಸ್ ಈಸ್ ದ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಸೊ ಅದನ್ನೇ ಇವತ್ತುವರೆಗೆ ಮಾಡ್ತಾ ಬರ್ತಾಯಿದ್ದೀನಿ. ಬೆಂಗಳೂರು ಬಂದ ಮೇಲೆ ಪೌರ ಕಾರ್ಮಿಕರಿಗೆ ಸಂಘಟನೆ ಆಯಿತು. ಅವರಿಗೆ ಆವಾಗ 700 ರೂಪಾಯಿ ಸಂಬಳ. ಇಡೀ ಬೆಂಗಳೂರೆಲ್ಲ ಓಡಾಡಿ ಹೋರಾಟಗಳೆಲ್ಲ ಆದಮೇಲೆ ಈಗ ಒಳ್ಳೆ ಸಂಬಳ ಬರ್ತಾಯಿದೆ. ನಾನೇ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಅರಿಯರ್ಸು 95,000 ಎಲ್ಲ ಕೂಡ ಕೊಡಿಸಿದ್ದೀವಿ. ಅದೇ HAL, BHEL, BEML, ರೇಸ್ ಕೋರ್ಸು. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾಂಟ್ರಾಕ್ಟ್ ಲೇಬರ್ಸು, ಬಂಡೆ ಹೊಡೆಯೋರು, ಕಟ್ಟಡ ಕಟ್ಟೋರಿಗೆ ಸಂಘಟನೆ ಗುಲ್ಬರ್ಗಾದಿಂದ ಕೋಲಾರ ಡಿಸ್ಟ್ರಿಕ್ಟ್ವರೆಗೆ ಮಾಡಿಕೊಂಡು ಬಂದಿದ್ದೀನಿ. ಇದೇ ರೀತಿ ತಮಿಳ್ನಾಡಲ್ಲಿನೂ ಸುಮಾರು ಸಂಘಟನೆ, ಹೋರಾಟ, ಡಿಬೇಟಿಂಗು. ನಾನು ಭಾಷಣ ಮಾಡದಿರೋ ಊರೇ ತಮಿಳ್ನಾಡಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಆಂಧ್ರ, ತೆಲುಗಲ್ಲೂ ಮಾತಾಡ್ತೀನಿ, ತಮಿಳಲ್ಲಿನೂ ಮಾತಾಡ್ತೀನಿ, ಕನ್ನಡದಲ್ಲಿನೂ ಮಾತಾಡ್ತೀನಿ. ಡಿಬೇಟಿಂಗು ಇದು ಈ ಥರ ಕೆಲಸನೇ ಮಾಡಿಕೊಂಡು ಬಂದಿದ್ದೀನಿ. ಸರ್, ಈ ಒಂದು ಹೋರಾಟದಲ್ಲಿ ಫ್ಯಾಮಿಲಿ ಲೈಫ್ ಸರ್, ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ, ಹೇಗೆ? ಫ್ಯಾಮಿಲಿ ಲೈಫು ಅಂದರೆ ಅಪ್ಪ ತೀರೋಗಿ 40 ವರ್ಷ ಆಯಿತು. ನಾನು ಲಾಯರ್ ಆಗೋಕ್ಕೆ ಮೊದಲೇ ತೀರ್ಕೊಂಡ್ಬಿಟ್ರು. ಬ್ರದರ್ಸ್ ಇಬ್ಬರು, ಅವರು ಒಬ್ಬ ರೈಲ್ವೆ, ಒಬ್ಬ HAL ರಿಟೈರ್ ಆಗಿದ್ದಾರೆ ಅವರು. ಸಿಸ್ಟರು ಒಂದು ಟೀಚರು. ನನ್ನ ಮಿಸ್ಸಸ್ ಬೆಂಗಳೂರೇ, ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜೇ. ನನಗೊಂದು ಮಗಳಿದ್ದಾಳೆ. ಮಗಳು MSc ಮ್ಯಾಥಮೆಟಿಕ್ಸ್ ಓದಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದಾಳೆ. ಮದುವೆ ಆಗಿದ್ದೆ. ನನಗೊಂದು ಮೊಮ್ಮಗ ಇದ್ದಾನೆ. ಇದು ನನ್ನ ಫ್ಯಾಮಿಲಿ ಲೈಫು. ಈ ಜರ್ನಿಲಿ ನಿಮಗೆ ಥ್ರೆಟ್ಟು, ಕ್ರೈಸಿಸ್ಸು, ರಿಸ್ಕು ಎಲ್ಲ ಬಂದಿರುತ್ತಲ್ಲ, ಅದರಲ್ಲಿ ಒಂದು ರೋಚಕವಾದದ್ದು ಒಂಚೂರು ನಮ್ಮ ವೀಕ್ಷಕರಿಗೆ ಬೇಕು. ಏನು ಥ್ರೆಟ್ ಮಾಡ್ತಾರೆ? HAL PF ದುಡ್ಡು ತಿಂದುಬಿಟ್ಟಿದ್ದ. ಅದ್ರ ಮೇಲೆ ಕೇಸ್ ಹಾಕಿದ್ದಕ್ಕೆ ನನಗೆ ರಿವಾಲ್ವರೇ ತಂದಿಟ್ಬಿಟ್ಟ. ಬಂಡೆ ಹೊಡೆಯೋರು, ಬಂಡೆ ಹೊಡೆಯೋರಿಗೆ ಸಂಘಟನೆ ಮಾಡಿದ್ವಿ, ಎಲ್ಲ ಗ್ಯಾಂಗ್ಸ್ಟರ್ಸ್. ಅಲ್ಲಿ ಹೋಗ್ಬೇಕಂದ್ರೇ ಹಿಂದ್ಗಡೆ ಮೋಟ್ರ್ ಸೈಕ್ಲು, ಮುಂದ್ಗಡೆ ಮೋಟ್ರ್ ಸೈಕ್ಲ್, ಹಿಂದ್ಗಡೆನೇ ಲಾಂಗು, ಮುಂದ್ಗಡೆನೂ ಲಾಂಗು ಹಾಕ್ಕೊಂಡು ಹೋಗಿ ಸಂಘಟನೆಗಳು ಮಾಡಿದ್ವಿ. ಥ್ರೆಟ್ಗಳು, ಫೋನ್ ಮಾಡೋದು, ಬೆದರಿಸೋದು, ಇದೆಲ್ಲ ನಡೆದಿದೆ. ಪೊಲೀಸರದು ಕೇಸ್ಗಳು ಸುಮಾರಿದೆ. ನನ್ನ ಮೇಲೆ 18 ಕ್ರಿಮಿನಲ್ ಕೇಸ್ ಇತ್ತು. ಈಗಲೂ ಕೂಡ KGF ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಆ ಲಿಸ್ಟ್ ಹಾಗೇ ಇದೆ. ಸೊ ಇದು ಪ್ರೊಟೆಸ್ಟು, ಫೈಟು, ಕೇಸು, ಜೈಲು ಅಂದರೆ ಹೋರಾಟ ಅನ್ನೋದು, ಸಂಘಟನೆ ಅನ್ನೋದು ಬೆಡ್ ಮೇಲೆ ಮಲ್ಕೊಳ್ಳೋದಲ್ಲ, ಮುಳ್ಳು ಮೇಲೆ ನಡೆಯೋ ವಿಚಾರ. ಇದು ಗೊತ್ತಿದ್ದೇ ನಾವು ಹೋಗ್ತೀವಿ. ಮುಳ್ಳು ಮೇಲೆ ನಡೆದ್ರೆ ಸುಚ್ಕೊಂಡ್ಬಿಡುತ್ತೆ. ಸಮ್ಟೈಮ್ ರಕ್ತ ಕೂಡ ಬರುತ್ತೆ. ಈ ಥ್ರೆಟ್ಟು, ಪೊಲೀಸ್ ಥ್ರೆಟ್ಟು, ಆ ಥ್ರೆಟ್ಟು, ಈ ಥ್ರೆಟ್ಟು, ರೌಡಿ ಥ್ರೆಟ್ಟು, ಮಾಫಿಯಾ, ಇದು ಏನಕ್ಕೂ ಇದಿರೋದಿಲ್ಲ. ಬಟ್ ಇದೆಲ್ಲ ಸ್ಯಾಕ್ರಿಫೈಸ್ ಫ್ಯಾಮಿಲಿದು. ಸ್ಯಾಕ್ರಿಫೈಸ್ ಅಂದರೆ ಆ ಪದ ಏನಕ್ಕೆ ಹೇಳ್ತೀರಾ ಗೊತ್ತಿಲ್ಲ. ಇಟ್ಸ್ ಅ ವೇ ಆಫ್ ಲೈಫ್. ಏನು ಸ್ಯಾಕ್ರಿಫೈಸ್? ನೀವು ಮುಟ್ಟಿದ ಮೇಲೆ ಏನಾಗಲೂ ಮಾಡಬೇಕಲ್ಲ. ಹುಟ್ತೀರಾ, ಸತ್ತೋಗ್ತೀರಾ, ಅಷ್ಟೇ. ಅದರಲ್ಲಿ ಸ್ಯಾಕ್ರಿಫೈಸ್ ಏನಿದೆ? ದಿಸ್ ಇಸ್ ದಿ ವೇ ಆಫ್ ಲೈಫ್. ನೀವು ದುಡ್ಡು ಮಾಡೋದಕ್ಕೆ ಹೋರಾಟ ಮಾಡ್ತಾರೆ, ಬಟ್ಟೆಗೆ ಹೋರಾಟ ಮಾಡ್ತಾರೆ. ನಾವು ಇದು ಏನು ಸ್ಯಾಕ್ರಿಫೈಸು, ಡೆಡಿಕೇಶನು, ಸೇವೆ ಅದೆಲ್ಲ ಏನಿಲ್ಲ. ಇಟ್ಸ್ ಯುವರ್ ಡ್ಯೂಟಿ. ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿಮ್ಮ ಡ್ಯೂಟಿ ಇದು.
ಇದನ್ನು ನೀನು ದೊಡ್ಡದಾಗಿ ಸ್ಯಾಕ್ರಿಫೈಸ್ ಅಂತ ಯಾಕೆ ಹೇಳ್ತೀರಾ? ನೋ ನೋಡಿ, ಸ್ಯಾಕ್ರಿಫೈಸ್. ನಮ್ಮ ಥಾಟೇ ಬೇರೆ ಇರುತ್ತೆ. ಇವ್ರ ಹತ್ರ ಮಾತಾಡುವಾಗ ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ನೋಡಿ, ವರ್ಡ್ಗೆ ಎಷ್ಟು ಮೀನಿಂಗ್ ಕೊಟ್ಟರು ಅವರು. ಸರ್, ನಿಮ್ಮ ಲೈಫಲ್ಲಿ ಇಷ್ಟೊಂದು ನೀವು ಸ್ಟ್ರಗಲ್ ಎಲ್ಲ ಮಾಡ್ತಿದ್ದೀರಾ, ಬಟ್ ಈ ಹೋರಾಟ ಈಗ ಅನಿಸುತ್ತಾ ನಿಮ್ಗೆ ಬೇಕಿತ್ತಾ ಅನ್ಸುತ್ತಾ, ಅಥವಾ ಯು ಆರ್ ಹ್ಯಾಪಿ ವಿತ್ ದಿಸ್ ಒನ್? ಇನ್ನೂ ಜಾಸ್ತಿ ಹೋರಾಟ ಮಾಡಬೇಕಾಗಿತ್ತು. ಸ್ವಲ್ಪ ಲಾಯರ್ ಆಗಿ ಕೆಟ್ಟೋದೆ ನಾನು. ಲಾಯರ್ ಆಗೋಕ್ಕೆ ಮೊದಲು ನಾನು ಶೂವನ್ನೇ ಹಾಕಿಲ್ಲ, ವಾಚೇ ಕಟ್ಟಿಲ್ಲ, ಇನ್ಸರ್ಟೇ ಮಾಡಿಲ್ಲ. ನಾನು ಲಾಯರ್ ಆದಮೇಲೆ ಶೂ ಗೊತ್ತಾಯಿತು, ವಾಚ್ ಗೊತ್ತಾಯಿತು, ಬ್ರ್ಯಾಂಡೆಡ್ ಬಟ್ಟೆ ಗೊತ್ತಾಯಿತು, ಒಳ್ಳೆ ಟ್ರಾವೆಲ್ ಗೊತ್ತಾಯಿತು. ಅದು ಲಾಯರ್ ಆಗಿ ಕೆಟ್ಟೋದೆ. ಇಲ್ಲಾಂದರೆ ಲೈಫ್ ಈಸ್ ಸ್ಟ್ರಗಲ್ಲೇ ಲೈಫು, ಅದೇ ಬದುಕು, ಅದೇ ಒಳ್ಳೆ ಬದುಕಂದು. ಸೊ ಲಾಯರ್ ಆದಮೇಲೆ ಡಿವಿಯೇಷನ್ ಆಯ್ತು ಅಂತ ಹೇಳ್ತೀನಿ. ಓಕೆ, ಬಟ್ ಅಡ್ವೊಕೇಟ್ ನೀವು ಆಗಬೇಕು ಅಂತ ಹೋದ್ರು ಅಥವಾ ಹೆಂಗೆ ಜರ್ನಿ ಹೆಂಗೆ ನಿಮ್ದು ಅಡ್ವೊಕೇಟ್ ಲೈಫ್? ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾರೂ ಓದಿಲ್ಲ. ನಮ್ಮ ಅಪ್ಪನಿಗೆ ನಾನು ಒಂದು ಕ್ಲರ್ಕ್ ಆಗಬೇಕಂದು ಯೋಚನೆ ಇತ್ತು. ಕಾರಣ ಏನಂದರೆ, ನಂತರ ಇವನು ಕಷ್ಟಪಡಬಾರ್ದು, ಅದರಿಂದ ಅವನೊಂದು ಕ್ಲರ್ಕ್ ಆಗಿಬಿಡ್ಬೇಕಂದು ಯೋಚನೆ ಮಾಡಿದರು. ನಾನು SLC ಪಾಸ್ ಆದಮೇಲೆ ITI ಓದೋಣ ಅಂದು ಹೋದೆ. ನಮ್ಮ ಅಪ್ಪನಿಗೆ ಒಂದು ಆಸೆ, ಕಾಲೇಜ್ ಓದಲಿ ಅಂದು. ಕಾಲೇಜ್ ಓದಲಿ ಅಂತ ಕಲಿಸಿದ್ರೆ ಅಲ್ಲೋಗಿ ಹಂಗರ್ ಸ್ಟ್ರೈಕ್ ಕೂತ್ಬಿಟ್ಟೆ. ಬಸ್ ಸುಟ್ಟಾಕೋದು, ಗಲಾಟೆ ಮಾಡೋದೆಲ್ಲ ಮಾಡ್ಕೊಂಡಿದ್ವಿ. ಲಾಯರ್ ಆಗಬೇಕು ಅಂತ ಯಾವತ್ತೂ ಅನ್ಸ್ಕೊಂಡಿಲ್ಲ. ಬೇರೆ ಕೆಲಸನೇ ಸಿಗೋದಿಲ್ಲ, ಪೊಲೀಸ್ ಕೇಸ್ಗಳೆಲ್ಲ ಆಗೋಯ್ತು. ಲಾ ಕಾಲೇಜ್ ಇತ್ತು, ಲಾ ಕಾಲೇಜಲ್ಲಿ ಸೇರ್ಕೊಂಡ್ಬಿಟ್ವಿ. ಲಾ ಓದಿದೆ, ಪಾಸ್ ಆದೆ. ಪಾಸ್ ಆದಮೇಲೆ ಸೀನಿಯರೇ ಸಿಗಲಿಲ್ಲ. ಇದು ಲಾಯರ್ಗಳಿಗೆ ತಕ್ಷಣ ಏನು ಸಂಪಾದನೆ ಬರೋದಿಲ್ಲ. ನೋ ಅದರ್ ಗೋ ವೆನ್ ವಿ ಜಂಪ್ ಇನ್ ದ ವಾಟರ್, ನಾವು ಬರಲೇಬೇಕು. ಆ ರೀತಿ ನಮಗೆ ಸೀನಿಯರು ಇಲ್ಲ, ಯಾರಿಲ್ಲ. ನಾವೇ ಬಿದ್ವಿ, ಎದ್ವಿ, ಲಾಯರ್ ಆದ್ವಿ. ಇಟ್ಸ್ ಒನ್ ಚಾನ್ಸ್. ಐ ಹ್ಯಾಡ್ ಅ ಫ್ಯಾಷನ್ ಟು ಫೈಟ್ ಫಾಲ್ಸ್ ಕೇಸಸ್. ಸೊ ಕ್ರಿಮಿನಲ್ ಸೈಡೇ ಪ್ರಾಕ್ಟೀಸ್ ಮಾಡಿ ಹೋದೆ ನಾನು. ಐ ಆಮ್ ಅ ಕ್ರಿಮಿನಲ್ ಲಾ ಪ್ರಾಕ್ಟೀಸರ್ ಎಕ್ಸ್ಕ್ಲೂಸಿವ್ಲಿ. ಎಲ್ಲ ಥರ ಕ್ರಿಮಿನಲ್ ಕೇಸು ನಡೆಸ್ತೀನಿ. ಮೋಸ್ಟ್ಲಿ ವಿಕ್ಟಿಮ್ಸ್ ಕಡೆ ಇರ್ತೀನಿ ನಾನು. ಅನ್ಯಾಯವಾಗಿ ಸುಳ್ಳು ಕೇಸ್ಗಳಾಗ್ತಾರೆ. ಅಂಥ ಕೇಸ್ಗಳಲ್ಲಿ NIA, UAPA ಕೇಸಸ್ಸು. ಡೆಲ್ಲಿಗೆ ನಾನೇ ಹೋಗ್ತೀನಿ, ಪಾಟ್ನಾಗೂ ನಾನೇ ಹೋಗ್ತೀನಿ, ಹೈದರಾಬಾದ್, ವಿಶಾಖಪಟ್ಟಣಂ, ಚೆನ್ನೈ, ಲಕ್ನೋ, ಇಲ್ಲೆಲ್ಲನೂ ಬಂದು ಈ NIA, UAPA ಕೇಸಸ್ಸು, ಬಾಂಬ್ಸು, ಬಂದೂಕು, ಸುಳ್ಳು ಕೇಸ್ಗಳು, ಸುಮಾರು ಸುಳ್ಳು ಕೇಸ್ಗಳಾಗ್ತಾರೆ. ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಗೋರಿದಮ್. ಒಂದು ಘಟನೆ ಆದ ತಕ್ಷಣ ಒಂದು ಕಮ್ಯುನಿಟಿನ ಪ್ರಿಡಿಕ್ಟ್ ಮಾಡೋದು, ನೊಂದವರು ಯಾರು, ಕೊಂದವರು ಯಾರು, ಎಲ್ಲ ಪ್ರಿಡಿಕ್ಷನು. ಇಂಥ ಇದರಲ್ಲಿ ಕೇಸ್ ನಡೆಸ್ತೀವಿ. ಅದು ಒಂದು ಥ್ರಿಲ್ಲಿಂಗ್ ಪ್ಯಾಟ್ರನ್ ಆಫ್ ಕೇಸಸ್ ಇರುತ್ತೆ. ಐ ಆಮ್ ನೋನ್ ಟು ಬಿ ಎ ಗುಡ್ ಕ್ರಾಸ್ ಎಕ್ಸಾಮಿನರ್ ಅಂದೆಲ್ಲ ಹೇಳ್ತಾರೆ. ಬಟ್ಟು ಎಲ್ಲ ಸುಮಾರು ಕೇಸ್ಗಳಲ್ಲಿ ನಾನೇ ಇರ್ತೀನಿ ಟ್ರಯಲಲ್ಲಿ. ನಾವು ಟ್ರೆಕ್ಕಿಂಗು ಅಡ್ವೆಂಚರು ಅಂತೀವಿ, ಅವ್ರ ಲೈಫೇ ಅಡ್ವೆಂಚರು. ನಾವು ಮಾತು ಕೇಳ್ತಾ ಇದ್ರೆ ನಮಗೂ ಮೋಟಿವೇಟ್ ಆಗ್ತಿದೆ, ನಾವು ಇವ್ರಂಗೆ ಆಗಬೇಕು ಅಂತ. ಬಟ್ ಮೋಟಿವೇಶನ್ ಬೇರೆ, ಇನ್ಸ್ಪಿರೇಷನ್ ಬೇರೆ, ಜರ್ನಿ ಇದೆ ಅಲ್ಲ, ಕಟ್ಟಿಸ್ಬೇಕು. ಇವ್ರು ಈ ಆ್ಯಂಗಲ್ ಹೇಳ್ತಾರೆ, ಬೇರೆ ಆ್ಯಂಗಲಲ್ಲೂ ನಾವು ನೋಡಿದ್ವಿ. ನಾವು ಅಡ್ವೊಕೇಟ್ಸ್ಗಳು, ನಿಮ್ಗೆ ಇಷ್ಟ ಇಲ್ಲ, ನಿಮ್ಮ ಪ್ಯಾಷನ್. ನೀವು ಅಂದರೆ ಅಡ್ವೊಕೇಟ್ ಆಗಬಾರ್ದಿತ್ತು, ಲಾಯರ್ ಆಗಬಾರ್ದಿತ್ತು ಅಂತ. ಇವಾಗ ಅಡ್ವೊಕೇಟ್ ಅವ್ರು ಎಲ್ಲರೂ ನಿಮಗೆ ಫೋರ್ಸ್ ಮಾಡಿಬಿಟ್ಟು ಕರ್ನಾಟಕ ಬಾರ್ ಕೌನ್ಸಿಲ್ಗೆ ನೀವು ನಿಂತ್ಬಿಟ್ಟು ಗೆಲ್ಲಬೇಕು ಅಂತವ್ರೆ. ನಿಮ್ಮ ನೇತೃತ್ವದಲ್ಲಿ ತುಂಬ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತಾರೆ? ಇದು ನಿಮ್ಮದು ಸೆಲೆಕ್ಷನ್ ಅಲ್ಲ, ಅಡ್ವೊಕೇಟ್ಸ್ ಅವ್ರ ಸೆಲೆಕ್ಷನ್. ಹೌದೌದು, ಅಡ್ವೊಕೇಟ್ ಸೆಲೆಕ್ಷನ್ ಮಾಡಿದರು ಸುಮಾರು ನಮ್ಮ ಫ್ರೆಂಡ್ಸು. ಯಾಕಂದರೆ ಈಗ ಮಂಡ್ಯದಲ್ಲಿ ಕರೀತಾರೆ, ಸರ್ ಕ್ರಾಸ್ ಎಕ್ಸಾಮಿನೇಷನ್ ಮೇಲೆ ಒಂದು ಕ್ಲಾಸ್ ಮಾಡಿ ಅಂದು. ಇಲ್ಲಿಂದ ಮಂಡ್ಯ ಹೋಗ್ತೀನಿ ನಾನು. ಹೋಗೋ ಖರ್ಚು ನಂದೆ, ಬರೋ ಖರ್ಚು ನಂದೆ. ಯಾರ ಹತ್ರನೂ ₹1 ಕೇಳೋಲ್ಲ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲಿ ಯಾರು ಕರೆದ್ರೇನೋ ಹೋಗ್ತೀವಿ. ಈಗ ಗುಂಟೂರಲ್ಲಿ ಹೋದ ವಾರ ಹೋದೆ ನಾನು. ಟಾಪಿಕ್ಕು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಆ್ಯಂಡ್ ರಿಯಾಲಿಟಿ. ಈಗ ಫ್ಲೈಟ್ ಖರ್ಚು ಮಾಡಿಕೊಂಡು ವಿಜಯವಾಡ ಹೋಗಿ, ವಿಜಯವಾಡದಿಂದ ಗುಂಟೂರು ಹೋಗಿ ಅಲ್ಲಿ ಭಾಷಣ ಮಾಡಿ ಬಂದೆ. ಬಟ್ ಅವರು ನಿಮ್ಮದು ಟಿಕೆಟ್ ಕಳಿಸಿ ಸರ್, ದುಡ್ಡು ಕೊಡ್ತೀವಿ ಅಂತಾರೆ. ಇಲ್ಲಪ್ಪ, ನಾನು ಲಾಯರ್ ಪ್ರಾಕ್ಟೀಸ್ನು, ಯು ಪೇ, ಲೆಟ್ ಇಟ್ ಬಿ ಮೈ ಕಾಂಟ್ರಿಬ್ಯೂಷನ್ ಅಂತ. ಇದೇ ಥರ ಹೈದರಾಬಾದ್ ಹೋಗ್ತೀವಿ, ಡೆಲ್ಲಿ ಹೋಗ್ತೀವಿ, ಚೆನ್ನೈ ಹೋಗ್ತೀವಿ. ಸೊ ತಮಿಳ್ನಾಡಲ್ಲಿ ಎಲ್ಲ ಸಬ್ಜೆಕ್ಟ್ ಮೇಲೇನೂ ಮಾತಾಡಿದ್ದೀನಿ. ಅಲ್ಲಿ ತಮಿಳ್ನಾಡಲ್ಲಿರೋ ಎಷ್ಟು ಕೋರ್ಟ್ಗಳಿದೆ, ಅಲ್ಲಿ ಆ ಎಲ್ಲ ಕಡೆ ಇರೋ ಲಾಯರ್ಗಳು ಗೊತ್ತಿದೆ, ಕರ್ನಾಟಕದಲ್ಲಿನೂ ಗೊತ್ತಿದೆ.
ಓಕೆ, ಬಾರ್ ಕೌನ್ಸಿಲ್ ಎಲೆಕ್ಷನ್ ದಟ್ ಈಸ್ ಒನ್ ಸ್ಟ್ಯಾಟ್ಯುಟರಿ ಬಾಡಿ. ಈಗ ಸುಮಾರು ಕಾನೂನುಗಳು ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಬಾರ್ ಕೌನ್ಸಿಲ್ ಶುಡ್ ಫೈಟ್. ಸುಮಾರು ಲಾಯರ್ಗಳು ಒಂದು ಬರ್ತಾರೆ, ಲಾನೇ ಓದಿರೋಲ್ಲ. ಫೇಕ್ ಲಾಯರ್ಸ್ ಆರ್ ದೇರ್. ಲುಂಪನ್ ಎಲಿಮೆಂಟ್ಸು ಕೆಲವು ಕಡೆ ಬಂದು ಸೇರ್ಕೊಂಬಿಟ್ಟಿದ್ದಾರೆ. ದೀಸ್ ಆರ್ ಆಲ್ ದ ಏರಿಯಾಸ್ ಟು ಬಿ ಫಾಟ್. ಮತ್ತು ಲಾಯರ್ಸ್ ಅಂದು ತಾವು ಹೇಳಿದ್ರಿ, ಈಗ ಫಸ್ಟ್ ಜನ್ರೇಷನ್ ಲಾಯರ್ಸ್ ಅಂದರೆ ಹಿಂದುಳಿದವರು, ದಲಿತರು, ಹಳ್ಳಿ ಕಡೆ ಓದಿರೋರು, ಇಂಗ್ಲೀಷ್ ನಾಲೆಡ್ಜ್ ಇಲ್ಲದೆ ಅಂಥದ್ದವ್ರಿಗೆ ಇಲ್ಲಿ ಬಿತ್ ಸ್ಟ್ಯಾಂಡ್ ಮಾಡೋಕ್ಕೆ ಆಗೋದಿಲ್ಲ, ಆಫೀಸ್ ಸಿಗೋದಿಲ್ಲ. ಒಂದು ಪ್ಲೇಸ್ಮೆಂಟ್ ಸರ್ವಿಸ್ ಕೊಡಬೇಕು, ಅವ್ರಿಗೆ ಒಂದು ಹಾನೋರೇರಿಯಮ್ ಕೊಡಬೇಕು, ಅದಕ್ಕೆ ಫೈಟ್ ಮಾಡಬೇಕು. ಅವ್ರಿಗೆ ಲೈಬ್ರರಿ, ಕೋರ್ಟ್ಸು, ಸೊ ಟ್ರೈನಿಂಗ್ ಆನ್ ಡಿಜಿಟಲ್ ಎವಿಡೆನ್ಸು, DNA, ಫೋರೆನ್ಸಿಕ್ಕು, ಎಲ್ಲದರಲ್ಲಿನೂ ಎಕ್ವಿಪ್ಮೆಂಟ್ ಮಾಡಬೇಕು. ಈವನ್ ಸಿವಿಲ್ಲು, ಕಾರ್ಪೊರೇಟ್ ಮ್ಯಾಟ್ರ್. ಈಗ ನೋಡಿದರೆ ನೀವು ಲಾಯರ್ಸ್ ಅಂದರೆ ಲಾಯರ್ಸ್ ಅಲ್ಲ, ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಜನ್ರೇಷನ್. ಸಿಕ್ಸ್ತ್ ಜನ್ರೇಷನ್ ಅಂದರೆ ಐ-ಫೈ ಲಾಯರ್, ಸೆಲಿಬ್ರಿಟಿ ಲಾಯರ್. ಒಂದು ಅಪಿಯರೆನ್ಸಿಗೆ 5 ಲಕ್ಷ 10 ಲಕ್ಷ. 10 ಅಪಿಯರೆನ್ಸ್ ಮಾಡಿಬಿಟ್ರೆ ಒಂದು ದಿವಸಕ್ಕೆ ₹1,00,00,000 ಆಯಿತು. ಸೆಲಿಬ್ರಿಟಿ ಲಾಯರು ಇದನ್ನು ಕ್ಯಾಸ್ಟ್ ಬೇಸ್ಡೇ ಇರುತ್ತೆ. ನಾನು ಹೇಳ್ತೀನಿ, ನೀವು ಅವರ್ಣ ಸವರ್ಣ ಅನ್ನೋ ಪದ ಉಪಯೋಗ ಮಾಡ್ತೀನಿ. ನೀವು ಸವರ್ಣೀಯರಾಗಿ ಇದ್ದರೆ ಲಾ ಮುಗಿಸಿದ ತಕ್ಷಣ ನೀವು ಸ್ಟೆಪ್ಪಲ್ಲಿ ಲಿಫ್ಟಲ್ಲಿ ಹೋಗ್ತೀರಾ. ಅವರ್ಣೀಯರು ಲಾ ಮುಗಿಸಿದ್ರೆ ಸ್ಟೆಪ್ಪಲ್ಲಿ ಹೋಗಬೇಕು. ನೀವು 4 ಸ್ಟೆಪ್ ಹೋಗೋಕ್ಕೆ ಮೊದಲು ಅವರು 100 ಫ್ಲೋರ್ ಹೋಗಿರ್ತಾರೆ. ಸೊ ಲಿಫ್ಟ್ ಲಾಯರ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಟೆಪ್ ಲಾಯರ್. ನೋಡಿ, ಅಡ್ವಾನ್ಸ್ ಆಗ್ತಾ ಇದೆ. ಅವರು ಅಡ್ವಾನ್ಸ್ ಈಗ ನೋಡಿ, ಪ್ರೀಮಿಯರ್ ಲಾ ಕಾಲೇಜಸ್ಸು ಡೆಲ್ಲಿನಲ್ಲಿ ಓದ್ತಾರೆ. ಆನೇಕಲಲ್ಲಿ ಪ್ರೀಮಿಯರ್ ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ. ಫುಲ್ಲಿ ಎಕ್ವಿಪ್ಡ್ ಲಾಯರ್ಸ್. ಅವ್ರ ಲ್ಯಾಂಗ್ವೇಜು, ಅವ್ರ ಇಂಗ್ಲೀಷು, ಅವರು ಅಂಡರ್ಸ್ಟ್ಯಾಂಡಿಂಗು, ಪ್ರೆಸೆಂಟೇಷನ್ನು, ಲ್ಯಾಂಗ್ವೇಜು ಕಾಂಟ್ ಜಸ್ಟ್ ಮ್ಯಾಚ್ ದೆಮ್. ಈಗ ನೋಡಿ, ನಮ್ಮ ದೇಶದ ರಚನೆ ಹೆಂಗಿದೆ ಅಂದ್ರೆ ನೋಡಿ ನೀವು, ಊರಂದರೆ ಊರಲ್ಲ, ಕೇರಿ ಇದೆ. ಹರಿಜನ ಕಾಲನಿ, ಗಿರಿಜನ ಕಾಲನಿ, ಬ್ರಾಹ್ಮಣರ ಕಾಲನಿ, ಅಗ್ರಹಾರ, ಮೇಲು ಜಾತಿ ಕಾಲನಿ, ಕೀಳು ಜಾತಿ ಕಾಲನಿ. ಈಗ ನೀವು ಸವರ್ಣಿಯರು, ಕೇರಿನಲ್ಲಿ ಹುಟ್ಟಿರೋರು, ಇವರು ಐ-ಫೈ ಇಲ್ಲ. ಅವರು ಫಸ್ಟ್ ಜನ್ರೇಷನ್ ಲಾಯರ್ಸ್. ಅವರು ಅಗ್ರಹಾರದಲ್ಲಿ ಹುಟ್ಟಿ ಬೆಳೆದವರು ಐಷಾರಾಮಿ ಜೀವನ ಮಾಡ್ತಾರೆ. ಈಗ ನೋಡಿ ನೀವು, ಕಂಟ್ರಿ ಈಸ್ ರೂಲ್ಡ್ ಬೈ ಎ ಒಲಿಗಾರ್ಕಿ, 4-5 ಕಮ್ಯುನಿಟೀಸ್. ಈಗ ನೋಡಿ, ಯಾವ ಕಮ್ಯುನಿಟಿ ಎಂದು ನೋಡಿ ನೀವು, ಹೈಕೋರ್ಟ್ ಜಡ್ಜಸ್ಸು, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, IB, CBI, NIA, ಫಾರಿನ್ ಅಂಬಾಸಿಡರ್ಸ್, ಗವರ್ನರ್ಸ್, ಪ್ರೈಮ್ ಮಿನಿಸ್ಟರ್ ಸೆಕ್ರೆಟೇರಿಯಟ್, ಹೋಮ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ, ರಿಸರ್ವ್ ಬ್ಯಾಂಕ್. ದೆನ್ ದುಡ್ಡು ಅಂದರೆ ಏರ್ಪೋರ್ಟು, ಸೀಪೋರ್ಟು, ಏರೋಪ್ಲೇನು ಎಲ್ಲ. ಓನ್ಲಿ ಫ್ಯೂ ಕಮ್ಯುನಿಟೀಸ್. ಸೊ ಬೈ ಬರ್ತ್ ಪ್ರಿವಿಲೇಜ್, ಬೈ ಬರ್ತ್ ಅಂಡರ್ ಪ್ರಿವಿಲೇಜ್ಡ್. ಪ್ರಿವಿಲೇಜ್ಡ್ ಹೆಂಗೆ ಒಂದಾಗ್ತಾರೆ? ಸೊ ಈ ರಚನೆ ಇರೋದ್ರಿಂದ ಈ ಲೀಗಲ್ ಫೀಲ್ಡಲ್ಲಿನೋ ಅಗ್ರಹಾರ ಮೇಲೆ ಹೋಗುತ್ತೆ, ಕೇರಿ ಕೀಳೇ ಹೋಗುತ್ತೆ. ಕೇರಿ ಅಗ್ರಹಾರದೆಲ್ಲ ಚಾಲೆಂಜ್ ಮಾಡೋಕ್ಕಾಗೋದೇ ಇಲ್ಲ. ಅವರು 6th ಜನ್ರೇಷನ್ ಲಾಯರು, ನಾವು ಫಸ್ಟ್ ಜನ್ರೇಷನ್ ಲಾಯರು. ನಮಗೇನು ಲಿಂಕ್ ಇರುತ್ತೆ? ಈಗ ರೂರಲ್ ಕೋರ್ಟ್ಗಳಲ್ಲಿ ಒಂದು ಲಾಯರು 20,000 ಸಂಪಾದನೆ ಮಾಡೋದು ಭಾರಿ ಕಷ್ಟ. ಇಲ್ಲಿ ಐ-ಫೈ ಲಾಯರ್ಸ್ಗೆ 20,000 ಫೀಸ್ ಮುಟ್ಟೋದೇ ಇಲ್ಲ. 20 ಲಕ್ಷ ಕಡಿಮೆ ದುಡ್ಡು ಮುಟ್ಟೋದೇ ಇಲ್ಲ. ವರ್ಲ್ಡ್ ಆಫ್ ಡಿಫರೆನ್ಸ್ ಇದೆ. ಸಿ, ಇನ್ ದ ಓಷನ್ ಆಫ್ ಸಫರಿಂಗ್, ಈ ಐಲ್ಯಾಂಡ್ ಆಫ್ ಪ್ಲೆಷರ್ ಈಸ್ ಎಂಜಾಯ್ಡ್ ಬೈ 6th ಜನ್ರೇಷನ್ ಅಡ್ವೊಕೇಟ್ಸ್. Poverty is enjoyed by first generation lawyers. There is lot of difference. Lawyers ಅಂದರೆ ಎಲ್ಲ ಒಂದಲ್ಲ. There is various lawyers. ಒಂದು ಲಾಯರು ಆಫೀಸ್ 100 ಕೋಟಿ ಕಟ್ತಾರೆ, ಒಂದು ಲಾಯರ್ಗೆ ಆಫೀಸೇ ಇರೋಲ್ಲ.
ಒಂದು ಲಾಯರ್ ಬರುವಾಗಲೇ ರೋಲ್ಸ್ ರಾಯ್ ಬೆನ್ಸ್ ಕಾರಲ್ಲಿ ಬರ್ತಾರೆ, ಇನ್ನೊಬ್ಬ ಲಾಯರ್ಗೆ ಸೈಕಲೇ ಇಲ್ಲ. ಸೊ ಲಾಯರ್ಸ್ ಅಂದರೆ ಎಲ್ಲ ಒಂದಲ್ಲ, ಐ5 ಬೇರೆ, ವೈ5 ಬೇರೆ, ಲೋ5 ಬೇರೆ. ಸೊ ದಟ್ಸ್ ವೈ ಅಡ್ವೊಕೇಟ್ಸ್ ಚೂಸ್ ನೀವು, ಬಿಕಾಸ್ ಇಲ್ಲೊಂದು ರೆವಲ್ಯೂಷನ್ ಆಗುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ, ಇಂಥವ್ರ ನೇತೃತ್ವದಲ್ಲಿ ಏನಾದ್ರು ಪ್ರೆಸಿಡೆಂಟ್ ಆಯಿತು ಅಂದರೆ ಅಡ್ವೊಕೇಟ್ಸ್ಗೆ 100% ಅವ್ರಿಗೆ ಏನು ಬೇಕೋ ಅದು ಸಿಗುತ್ತೆ ಸರ್. ತಾವಾದರೆ ಏನು ಮಾಡ್ತೀರಾ ಸರ್? ನೋಡಿ, ಇದು ಏನು ಲಾ ಮಿನಿಸ್ಟ್ರಿ ಅಲ್ಲ, ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಪೋಸ್ಟು ಅಲ್ಲ, ಇದು ಒಂದು ಸ್ಟ್ಯಾಟ್ಯುಟರಿ ಬಾಡಿ. ವಿತಿನ್ ದಟ್ ಪರ್ವ್ಯೂ ಏನು ಮಾಡೋಕ್ಕಾಗುತ್ತೋ, ಈಗ ಲಾ ಕಾಲೇಜ್ ಪರ್ಮಿಷನ್ಸು, ಈ ಪ್ರೈವೇಟ್ ಯೂನಿವರ್ಸಿಟಿಗೆ ಪರ್ಮಿಷನ್ ಕೊಡೋದು, ಮತ್ತು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಕೋಪ್ ಕೊಡೋದು, ಆನರೋರಿಯಮ್ ಮತ್ತು ಕಾಂಪನ್ಸೇಷನ್ಸು, ಇಂಥದ್ದೆಲ್ಲ ಸ್ಟ್ರೀಮ್ ಲೈನ್ ಆಗುತ್ತೆ. ಐ ಕಾಂಟ್ ಪ್ರಾಮಿಸ್ ಲೈಕ್ ಈಗ ವೋಟ್ ಹಾಕಿ ನಾನು MLA ಆದ ತಕ್ಷಣ ಬೆಂಗಳೂರನ್ನ ಸಿಂಗಪೂರ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಬುರುಡೆ ಗ್ಯಾಂಗ್. ನಾನು ಬುರುಡೆ ಬಿಡೋಕ್ಕಾಗೋದಿಲ್ಲ. ವಿತಿನ್ ದ ನಾನು ಏನು ಹೇಳ್ತಾ ಇದ್ದೀನಿ, ಐ ವಿಲ್ ನಾಟ್ ಸ್ಪೆಂಡ್ ₹1, ಐ ವಿಲ್ ನಾಟ್ ಆಫರ್ ಎ ಕಾಫಿ ಟೀ. ಅದು ಅಸಹ್ಯ. ಡಬಲ್ ಗ್ರಾಜುಯೇಟ್ ದುಡ್ಡು ಕೊಡೋದು ಅಸಹ್ಯ, ತಗೊಳ್ಳೋದು ಅಸಹ್ಯ, ಕುಡಿಸೋದು ಅಸಹ್ಯ, ತಿನ್ನಿಸೋದು ಅಸಹ್ಯ, ಇನ್ನೊಬ್ಬನ ದುಡ್ಡಲ್ಲಿ ತಿನ್ನೋದು ಕುಡಿಯೋದು ಕೂಡ ಅಸಹ್ಯ. ಅದೊಂದು ಡಬಲ್ ಗ್ರಾಜುಯೇಟ್ ಮಾಡಬಾರ್ದು. ಸಿ ದ ಎಜುಕೇಟೆಡ್ ಪೀಪಲ್ ಸಪೋಸ್ ಟು ಬಿ ಮಾಡೆಲ್ ಟು ದ ಸೊಸೈಟಿ. ಮತ್ತು ಪಂಚಾಯತ್ ಎಲೆಕ್ಷನ್ ಥರನೇ ಲಾಯರ್ಸ್ ಎಲೆಕ್ಷನ್ ಮಾಡಿಬಿಟ್ರೆ ಇಟ್ಸ್ ಎ ಡಿಸ್ಗ್ರೇಸ್. ನಾನು ಹೇಳಿದ್ದೀನಿ, ನಾನು ಯಾರಿಗೂ ದುಡ್ಡು ಕೊಡೋದಿಲ್ಲ, ಪಾರ್ಟಿನೂ ಇಡೋದಿಲ್ಲ, ಜಾತಿ ಹೆಸರು ಹೇಳ್ಕೊಂಡು ಹೋಗೋದಿಲ್ಲ. ಸೂಪರ್ ಸೂಪರ್. ನಾನು ಇಂಥ ಜಾತಿ, ನಮ್ಮ ಜಾತಿಯವರು ಅಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗ್ತಾರೆ. ಅವ್ರನ್ನೆಲ್ಲ ಕರೆದು ವೈನು ಡೈನು ನಡೀತಾ ಇದೆ, ಈಗಲೇ ನಡೀತಾ ಇದೆ, ವಿಚ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ. ಇದು ಒಂದು ಸ್ಟ್ಯಾಟ್ಯುಟರಿ ಪೊಸಿಷನ್ನು, ಎಲೆಕ್ಟೆಡ್ ಪೊಸಿಷನ್. ವೈ ಐ ಶುಡ್ ಲೀವ್ ಇಟ್ ಟು ದ ಪರ್ಸನ್ ಹೂ ಹ್ಯಾವ್ ಮನಿ ಆ್ಯಂಡ್ ಮಸಲ್ ಪವರ್? ವೈ ಡೋಂಟ್ ವಿ ಗೋ ದೇರ್? ಇಫ್ ಆಪರ್ಚುನಿಟಿ ಈಸ್ ಗಿವನ್, it should not be misused. It should be only used. No misuse, no abuse, only use. Adrinda no pot, no goat, no note, only vote. ಇದು ಕಾನ್ಸೆಪ್ಟು. ಇದನ್ನು ಎಪಿಸೋಡ್ ಬಂದಿದ್ದ ಕೂಡಲೇ ಎಲ್ಲ ಅಡ್ವೊಕೇಟ್ಸು ರಿವೈಂಡ್ ಮಾಡೋಕ್ಕೂ ಪ್ಲೇ ಮಾಡೋಕ್ಕೂ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತೀನಿ. ಇಷ್ಟರಲ್ಲಿ ಎಷ್ಟು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಅಡ್ವೊಕೇಟ್ಸ್ ಹಿಂಗೆ ಇದ್ಬಿಟ್ರೆ ಸಿಸ್ಟಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು. ಸರ್, ನಿಜವಾಗ್ಲೂ ತಮ್ಮ ಒಂದು ಪ್ರೆಷಿಯಸ್ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಓ, ಥ್ಯಾಂಕ್ ಯು.